ಮರುಸಿಂಚನ ವಿಜ್ಞಾನ 2026-27 ವಿದ್ಯಾರ್ಥಿ ಅಭ್ಯಾಸ ಪುಸ್ತಕ ಬುನಾದಿ ಹಂತ ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 22 ಸಂಪೂರ್ಣ ಬುನಾದಿ ಹಂತದ ಉತ್ತರಗಳು. ಚಟುವಟಿಕೆ 2 ಚಿತ್ರ ನೋಡಿ ಕುಟುಂಬದ ಪ್ರತಿ ಸದಸ್ಯರು ಏನು ಮಾಡುತ್ತಿದ್ದಾರೆ ಎಂದು ಬರೆಯಿರಿ. ನೆಕ್ಸ್ಟ್ ಇನ್ನು ಚಟುವಟಿಕೆ 2ರಲ್ಲಿ ದಿನಚರಿ ಕಾರ್ಯಗಳನ್ನು ಕುಟುಂಬದ ಕೆಲಸಗಳನ್ನು ಬರೀಬೇಕು. ನೆಕ್ಸ್ಟ್ ಪುಟ ಸಂಖ್ಯೆ 4ರಲ್ಲಿ ಕುಟುಂಬದ ಪ್ರಕಾರ ಇದೆ. ಅದಾದಮೇಲೆ ಚಟುವಟಿಕೆ ಹಾಳೆ 3 ಜೀವನಕ್ಕಾಗಿ ಆಹಾರ ಅಂತ ಕೇಳಿದರೆ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 3 ಹಾಗೂ ಚಟುವಟಿಕೆ 4ರಲ್ಲಿ ಶಕ್ತಿ ನೀಡುವ ಆಹಾರ ಬೆಳವಣಿಗೆ ಉಂಟು ಮಾಡುವ ಆಹಾರಗಳ ಬಗ್ಗೆ ಇದೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 4 ಸಸ್ಯ ಆಹಾರ ಮೂಲ ಪ್ರಾಣಿ ಆಹಾರ ಮೂಲಗಳ ಬಗ್ಗೆ ಇದೆ. ಚಟುವಟಿಕೆ 3 ಹಾಗೂ ಚಟುವಟಿಕೆ 4ರಲ್ಲಿ ಆಹಾರ ಪದಾರ್ಥಗಳನ್ನ ಬರೀಬೇಕು. ನೆಕ್ಸ್ಟ್ ನೀರಿನ ಮಹತ್ವವನ್ನು ಕೇಳಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಯೋಚಿಸಿ ಅನ್ನೋಕ್ಕೆ ಉತ್ತರ. ನೆಕ್ಸ್ಟ್ ಅದಾದಮೇಲೆ ಚಟುವಟಿಕೆ 6ರಲ್ಲಿ ಜಲಮಾಲಿನ್ಯದ ಬಗ್ಗೆ ಕೇಳಿದ್ದಾರೆ. ಚಿತ್ರವನ್ನು ನೋಡಿ ಅದರ ಬಗ್ಗೆ ನೀವು 2 or 3 ಸೆಂಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಚಟುವಟಿಕೆ 2ರಲ್ಲಿ ಪ್ರಶ್ನೋತ್ತರಗಳು ಕೇಳಿದ್ದಾರೆ. ನೆಕ್ಸ್ಟ್ ದೇಹದ ಭಾಗಗಳನ್ನ ನೀವಲ್ಲಿ ಗುರುತಿಸಿ ಬರೀಬೇಕಾಗುತ್ತೆ. ಅದಾದ ನಂತರ ನಿಮಗಿದು ಗೊತ್ತೇ ಅಂತ ಬಾಡಿ ಪಾರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಆರೋಗ್ಯ ಮತ್ತು ಸ್ವಚ್ಛತೆ ಅನ್ನೋ ಈ ಒಂದು ಆ್ಯಕ್ಟಿವಿಟೀಸಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಹಾಗೂ ಹಂತಗಳನ್ನ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ನನ್ನ ಸುರಕ್ಷತೆ, ಇಲ್ಲಿ ತೆರೆದ ಬಾವಿಗಳು ಅಥವಾ ಆಳವಾದ ಹೊಂಡಗಳು, ಈ ಥರ ಒಂದು ಸುರಕ್ಷತೆಯ ಕ್ರಮಗಳ ಬಗ್ಗೆ ಅವರು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ದಿಕ್ಕುಗಳು ಮತ್ತು ನಕ್ಷೆಗಳು, ಇದರ ಸಂಬಂಧಪಟ್ಟ ಚಟುವಟಿಕೆ 2 ಇದೆ. ಇಲ್ಲಿ ಚಟುವಟಿಕೆ 3ರಲ್ಲಿ ದಿಕ್ಕುಗಳಿದೆ ಹಾಗೂ ಜಿಲ್ಲೆಯ ಹೆಸರಿದೆ. ನೆಕ್ಸ್ಟ್ ನಿಮಗೆ ಕಣ್ಣು ಮುಚ್ಚಿ ಚೀಲದೊಳಗೆ ವಿವಿಧ ವಸ್ತುಗಳನ್ನು ಸ್ಪರ್ಶಿಸಿ ಹಾಗೂ ಕೋಷ್ಟಕದಲ್ಲಿ ಇದೇ ಇಲ್ಲ ಅಂತ ನೀವು ಟಿಕ್ ಮಾಡಬೇಕು. ನೆಕ್ಸ್ಟ್ ಮೇಲಿನ ಚಟುವಟಿಕೆ ಒಂದು ನಿರ್ದಿಷ್ಟ ಆಧಾರದ ಮೇಲೆ ಇಲ್ಲಿ ಗುರುತಿಸಲಾಗಿದೆ. ಅಂದಾಜು ಮತ್ತು ಅನೌಪಚಾರಿಕ ಅಳತೆಗಳು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕೊಟ್ಟಿರೋ ಸಂದರ್ಭದಲ್ಲಿ ನೀವು ಯಾವ ಅಳತೆಯನ್ನು ಬಳಸುವಿರಿ ಎಂಬುದಕ್ಕೆ ಸರಿ ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಉದ್ದವನ್ನು ಅಳೆಯಲು ಬಳಸುವ ಅನೌಪಚಾರಿಕ ಮಾನದಂಡಗಳು. ನೆಕ್ಸ್ಟ್ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಕೇಳಿದ್ದಾರೆ. ಅದಾದ ನಂತರ ಚಟುವಟಿಕೆ 3ರ ಸಂಪೂರ್ಣ ಉತ್ತರ. ನೆಕ್ಸ್ಟ್ ಚಟುವಟಿಕೆ 3ರಲ್ಲಿ ಪ್ರಶ್ನೆ ಸಂಖ್ಯೆ 2ರ ಒಂದು ಉತ್ತರ. ಅದಾದ ನಂತರ ಪ್ರಶ್ನೆ ಸಂಖ್ಯೆ 3ರ ಒಂದು ಆನ್ಸರ್. ನೆಕ್ಸ್ಟ್ ನಿಮಗೆ ಸಸ್ಯದ ಭಾಗಗಳು, ಸಸ್ಯದ ಅಂದವಾದ ಚಿತ್ರವನ್ನು ಬರೆಯಿರಿ, ಭಾಗವನ್ನು ಗುರುತಿಸಿ. ನೆಕ್ಸ್ಟ್ ಸಸ್ಯಗಳಿಂದ ನಮಗಾಗುವ ಉಪಯೋಗಗಳನ್ನು ಗಮನಿಸಿ ಮತ್ತು ಉತ್ತರಿಸಿ. ನೆಕ್ಸ್ಟ್ ಪರಸ್ಪರ ಅವಲಂಬನೆ ಕೇಳಿದರೆ ಚಟುವಟಿಕೆ 15ರಲ್ಲಿ. ಅದಾದ ನಂತರ ಚಟುವಟಿಕೆ 2ರಲ್ಲಿ ನೆಕ್ಸ್ಟ್ ಚಟುವಟಿಕೆ 3 ಉಪಯೋಗಿಸುವ ಪ್ರಾಣಿಗಳು ಹಾಗೂ ಕ್ಷೇತ್ರಗಳು. ನೆಕ್ಸ್ಟ್ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಹೊಂದಿಸಿ ಬರೆಯಿರಿ ಇದೆ ಮತ್ತು ಹೇಗೆ ಚಲಿಸುತ್ತದೆ, ಹೇಗೆ ಆಹಾರವನ್ನು ಸೇವಿಸುತ್ತದೆ ಹಾಗೂ ಬಿಟ್ಟ ಸ್ಥಳಗಳು ಮತ್ತು ಎಲ್ಲಿ ವಾಸಿಸುತ್ತವೆ. ನನ್ನ ವಾಸಸ್ಥಳಕ್ಕೆ ನನ್ನನ್ನು ಸೇರಿಸು, ಹೊಂದಿಸಿ ಬರೆಯಿರಿ ಕಡೆ. ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾರಿಗೆ ಮತ್ತು ಸಂವಹನ ಸಾಧನಗಳು ಅಂತ ಕೇಳಿದ್ದಾರೆ. ಅದಾದ ನಂತರ ಚಟುವಟಿಕೆ 2ರಲ್ಲಿ ಚಿತ್ರಗಳನ್ನು ನೋಡಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಯಾಣ ಒಂದು, ಸಾರಿಗೆ ಹಲವು, ಸಂದರ್ಭಗಳು ವಾಹನಗಳು, ಸಾರಿಗೆಯ ವಿಧ. ನೆಕ್ಸ್ಟ್ ಇಲ್ಲಿ ವಾಹನಗಳ ಹೆಸರು, ಆಯ್ದುಕೊಳ್ಳುವ ದಾರಿ, ಸಾರಿಗೆ ವಿಧ ಹಾಗೂ ಉಪಯೋಗ. ಧ್ವನಿ ಮತ್ತು ಅಭಿಪ್ರಾಯ, ಇಲ್ಲಿ ಸನ್ನಿವೇಶ ಕೇಳಿದರೆ ನಿಮ್ಮ ಅನುಭವ ಹಾಗೂ ಅಭಿಪ್ರಾಯವನ್ನು ಕೇಳಿದರೆ. ಅದಾದಮೇಲೆ ಹೆಚ್ಚು ತಿಳಿ. ನೆಕ್ಸ್ಟ್ ಇನ್ನು ಚಟುವಟಿಕೆ 19ರಲ್ಲಿ ಸಸ್ಯಗಳ ಪರಿಚಯ ಇದೆ. ನೆಕ್ಸ್ಟ್ ಅದಾದ ನಂತರ ಬಳ್ಳಿಗಳ ಮಧ್ಯ ವ್ಯತ್ಯಾಸ. ನೆಕ್ಸ್ಟ್ ಜೀವಿಗಳು ಮತ್ತು ಪರಿಸರ. ಪೇಜ್ ನಂಬರ್ 43ರಲ್ಲಿ ನಿಮಗಿದು ಗೊತ್ತೇ. ನೆಕ್ಸ್ಟ್ ಆಕಾಶಕಾಯಗಳ ಬಗ್ಗೆ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಈ ಕೆಳಗಿನ ಖಗೋಳ ವಿದ್ಯಮಾನಗಳನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಲ್ಲಿನ ವಿಧಗಳು. ಅದಾದ ನಂತರ ಬುನಾದಿ ಹಂತ ಬೇರಿನ ಕಾರ್ಯಗಳು. ನೆಕ್ಸ್ಟ್ ಸ್ವಚ್ಛ ಮನೆ ಮತ್ತು ಸುರಕ್ಷಿತ ಜೀವನ. ಚಟುವಟಿಕೆ 3 ಸಂಪೂರ್ಣ ಉತ್ತರಗಳು, ಬುನಾದಿ ಹಂತದ ಉತ್ತರಗಳು.